ಮದ್ಯ ಮಾರಾಟ ಪರವಾನಗಿ ಲಂಚ ಕೇಳಿದ ಪ್ರಕರಣ ಆರ್ಬಿ ತಿಮ್ಮಾಪುರ್ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟು ಹಿಡಿದಿದೆ. ರಾಜ್ಯದಲ್ಲಿ ಭ್ರಷ್ಟಾಚಾರದ ಮೇಲೆ ಭ್ರಷ್ಟಾಚಾರ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆ ಕೊಡಬೇಕು ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿಕೆ ಕೊಟ್ಟಿದ್ದಾರೆ. ತಿಮ್ಮಾಪುರ್ ಹಾಗೂ ಪುತ್ರನ ವಿರುದ್ಧ ಲಂಚದ ಆರೋಪ ಕೇಳಿಬಂದಿದೆ. ಲೈಸೆನ್ಸ್ ನೀಡೋದಕ್ಕೆ ತಿಮ್ಮಾಪುರ್ ಮತ್ತು ಅವರ ಪುತ್ರ ಬೇಡಿಕೆ ಕೊಟ್ಟಿರುವಂತಹ ಆರೋಪ ಇದು. ಹೀಗಾಗಿ ಅವರು ರಾಜೀನಾಮೆ ಕೊಡಬೇಕು ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಮಾತು. ಇವತ್ತು ರಾಜ್ಯ ಸರ್ಕಾರದಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನಗಳನ್ನು ನಾವು ಗಮನಿಸಿದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಭ್ರಷ್ಟಾಚಾರ ಅನ್ನೋದು ಎದ್ದು ಕಾಣ್ತಾ ಇದೆ. ವಿಶೇಷವಾಗಿ ಇವತ್ತಿನ ಅನೇಕ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾದಲ್ಲಿ ನೋಡಿದಾಗ ಅಬಕಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ತಿಮ್ಮಾಪುರ್ ಮೇಲೆ ಸಾಕಷ್ಟು ಎಲಿಗೇಷನ್ಗಳು ಬರ್ತಾ ಇದ್ದಾವೆ. ಆಡಿಯೋಗಳ ಹೊರಗಡೆ ಬಂದಿದ್ದಾವೆ, ಬೇರೆ ಬೇರೆ ರೀತಿಯಲ್ಲಿ ಬಂದಿದ್ದಾವೆ. ಇವತ್ತು ಆಕ್ಷನ್ ಅಂತ ಏನು ತೆಗೆದಿದ್ದಾರೆ, ಅದಕ್ಕೆ ಕೋರ್ಟ್ ಕೂಡ ಇವತ್ತು ತಡೆ ನೀಡತಕ್ಕಂಥದ್ದು ಆಗಿದೆ. ಒಂದು ಕಡೆ ಸರ್ಕಾರದ ಬೊಕ್ಕಸ ಖಾಲಿಯಾಗಿ ಎಲ್ಲೆಲ್ಲಿ ಯಾವ ಮೂಲದಿಂದ ಎಷ್ಟು ರೊಕ್ಕ ತೆಗಿಬೇಕು ಅದನ್ನು ತೆಗಿಯೋಂಥ ಪ್ರಯತ್ನ ಒಂದು ಕಡೆದಾಗುತ್ತೆ. ಎರಡನೇ ಕಡೆಯಿಂದ ಅದನ್ನೇ ಒಂದು ಭ್ರಷ್ಟಾಚಾರ ರೂಪದಲ್ಲಿ ಪಡ್ಕೊಳ್ಳೋಂಥ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ಕಡೆಯಿಂದ ಇವತ್ತು ಆಗ್ತಿರ್ತಕ್ಕಂಥ ಸಂಗತಿಗಳನ್ನು ನೋಡಿದ್ದೇವೆ. ಯಾಕಂದರೆ ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನ ಗಳಿಸಿದರೆ ನಮ್ಮ ಕುರ್ಚಿ ಉಳಿದ್ರೆ ಸಾಕಪ್ಪ ಅನ್ನುವಂಥ ಮಟ್ಟಿನಲ್ಲಿ ಎಲ್ಲರೂ ಕೂಡ ಮಂತ್ರಿಗಳು ಒಂದು ಕಡೆ ಗುದ್ದಾಡ್ತಾರೆ, ಮುಖ್ಯಮಂತ್ರಿಗಳು ಒಂದು ಕಡೆ ಗುದ್ದಾಡ್ತಾರೆ, ಉಪಮುಖ್ಯಮಂತ್ರಿಗಳು ಒಂದು ಕಡೆ ಗುದ್ದಾಡುವಂಥದ್ದಾಗ್ತದೆ. ಹಾಗೆ ಈಗ ನೋಡಿದರೆ ಇವನ್ನೆಲ್ಲ ಇನ್ನಾದರೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ವಿಶೇಷವಾಗಿ ಅಬಕಾರಿ ಸಚಿವರ ಮೇಲೆ ಏನು ಗುರುತರವಾಗಿರ್ತಕ್ಕಂಥ ಅಪವಾದ ಬಂದಿದೆ, ಅದರ ಬಗ್ಗೆ ಸತ್ಯಾಸತ್ಯತೆಯನ್ನು ಅರಿಬೇಕಂತಂದರೆ ತನಿಖೆಯನ್ನು ಮಾಡಿಸ್ಬೇಕನ್ನೋಂಥ ಆಗ್ರಹವನ್ನು ಮಾಡ್ತೀವಿ. ಈಗ ಒಬ್ಬ DGP ಜವಾಬ್ದಾರಿಸ್ತಾನಂತ ಅಧಿಕಾರಿ ಒಂದು ವಿಡಿಯೋ ವೈರಲ್ ಆಗಿದೆ ನೋಡಿ. ಈಗ ಬಂದಿರತಕ್ಕಂಥ ವಿಡಿಯೋವನ್ನು ನೋಡಿದರೆ ಅದರಲ್ಲಿ ಬಂದಿರತಕ್ಕಂಥ ಸಂಗತಿಗಳನ್ನು ನೋಡಿದರೆ ಭಾಳ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳೇ ಈ ರೀತಿಯಾದಂಥ ಸಮಸ್ಯೆಯಲ್ಲಿ ಸಿಲುಕಾಕೊಟ್ರೆ ಇನ್ನು ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಯಾರು ಕಂಟ್ರೋಲ್ ಮಾಡ್ತಾರೆ? ಭಾಳ ದುಸ್ತರ್ಕ ಸ್ಥಿತಿಗೆ ಇವತ್ತು ಗೃಹ ಇಲಾಖೆ ಹೋಗಿದೆ. ಏಕೆಂದರೆ ಇವತ್ತು ಸನ್ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರ ಯಾವುದೇ ರೀತಿಯಾದಂಥ ಹಿಡಿತ ಇಲ್ಲ ಅನ್ನುವಂಥದ್ದು ಭಾಳ ಖೇದಕರವಾಗಿ ಹೇಳಕ್ಕೆ ಇಚ್ಛೆಪಡ್ತೇನೆ ನಾನು. ಯಾಕೆಂದರೆ ಒಬ್ಬ ಗೃಹ ಸಚಿವರು